ಇನ್ನು ದೆಹಲಿಯಲ್ಲಿ ಜೋರಾಗ್ತಾ ಇದೆ ಕಾಂಗ್ರೆಸ್ ರಾಜಕೀಯ. ಖರ್ಗೆಯನ್ನ ಭೇಟಿಯಾಗಿದ್ದಾರೆ ಸಚಿವರು ಹಾಗೆ ಶಾಸಕರು. ಸಚಿವ ಚಲುವರಾಯಸ್ವಾಮಿ, ಶಾಸಕ ಶರತ್ ಬಚ್ಚೇಗೌಡ, ರವಿ ಗಣಿಗ ಕೂಡ ಭೇಟಿಯಾಗಿದ್ದಾರೆ. ರಾಜಾಜಿ ಮಾರ್ಗ್ ರಸ್ತೆಯಲ್ಲಿರುವಂತಹ ಖರ್ಗೆ ನಿವಾಸ, ಇಲ್ಲಿ ಖರ್ಗೆ ಅವರನ್ನ ಸಚಿವರುಗಳು ಶಾಸಕರು ಭೇಟಿಯಾಗಿದ್ದಾರೆ. ನಿನ್ನೆ ದಿನವೇ ದೆಹಲಿಯನ್ನ ತಲುಪಿದ್ರು. ಜೊತೆಗೆ ಅದಕ್ಕೂ ಮುಂಚಿತವಾಗಿ ಆಗಿರುವಂತಹ ಸಭೆಗಳಲ್ಲಿ ಏನ್ ಮಾತನಾಡಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ಅನ್ನ ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಇದಾಗಲೇ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಮುಂಚಿತವಾಗಿ ಖರ್ಗೆ ಅವರನ್ನ ಭೇಟಿಯಾಗಿ ಅನಂತರ ಕೆ.ಸಿ. ವೇಣುಗೋಪಾಲ್ ಅವರನ್ನು ಕೂಡ ಭೇಟಿಯಾಗಬೇಕು ಅನ್ನುವಂಥ ಚರ್ಚೆಗಳೆಲ್ಲ ಇದಾಗಲೇ ಆಗಿದೆ. ಸೊ ಅವರ ಭೇಟಿಗೂ ಕೂಡ ಅವಕಾಶವನ್ನ ಕೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಈಗ ಮುಂಚಿತವಾಗಿ ಮೊದಲನೇದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ದೆಹಲಿಗೆ ಹೋಗಿರುವಂಥ ಡಿ.ಕೆ. ಬಣ ಭೇಟಿಯಾಗಿದೆ. ಮತ್ತೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಮನೆಗೆ ಡಿ.ಕೆ. ಸುರೇಶ್ ಬಂದಿದ್ದಾರೆ. ಇಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಏನಾಗ್ತಿರ್ಬೋದು ದೆಹಲಿಯಲ್ಲಿ, ಅದರ ಅಪ್ಡೇಟ್ಸ್ಗಳನ್ನ ಪಡೆದುಕೊಳ್ತಾ ಇರ್ತಾರೆ. ಖರ್ಗೆ ಅವ್ರ ಜೊತೆಗೆ ಏನೇನು ಮಾತುಕತೆ ಆಯಿತು ಅಂತ. ಮತ್ತೊಂದು ಕಡೆ ಸಿಎಂ ಬಣ ಆಲ್ರೆಡಿ ದೆಹಲಿಗೆ ಹೋಗಿರುವಂಥ ಸಚಿವರುಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದೆ. ಯಾಕೆ ಹೋಗಿರೋದು, ಏನು ಅನ್ನುವಂಥ ಮಾಹಿತಿಗಳನ್ನ ಪಡೆದುಕೊಳ್ತಾ ಇದೆ ಫೋನ್ ಮೂಲಕವಾಗಿ. ಇನ್ನು ಇವತ್ತು ಸಂಜೆ ಬೆಂಗಳೂರಿಗೆ ಖರ್ಗೆ ಆಗಮಿಸೋರಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ದೆಹಲಿಯಿಂದ ಖರ್ಗೆ ಹೊರಟು ಬರೋರಿದ್ದಾರೆ. ಇವತ್ತು ಬೆಂಗಳೂರಿನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ವಾಸ್ತವ್ಯ ಹೂಡೋದು ಕೂಡ ಗೊತ್ತಾಗ್ತಾ ಇದೆ. ಇವತ್ತು ಮತ್ತೆ ನಾಳೆ ಬೆಂಗಳೂರಿನಲ್ಲೇ ಇರ್ತಾರೆ ಖರ್ಗೆ. ಕಾರ್ಯಕ್ರಮವೊಂದರಲ್ಲಿ ಖರ್ಗೆ ಭಾಗಿಯಾಗೋದಿದ್ದಾರೆ. ಹಾಗಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮಧ್ಯಾಹ್ನ 3:30ಕ್ಕೆ ದೆಹಲಿಯಿಂದ ಹೊರಡ್ತಾ ಇದ್ದಾರೆ. ಹಾಗೆ ಇನ್ನೆರಡು ದಿನ, ಇವತ್ತು ಮತ್ತೆ ನಾಳೆ ಬೆಂಗಳೂರಿನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ. ನೆನಪಿರ್ಬೋದು, ಸಿಎಂ ಸಿದ್ದರಾಮಯ್ಯ ಬಣ ಡಿನ್ನರ್ ಮೀಟಿಂಗ್ ಮಾಡಿದಂಥ ಸಂದರ್ಭ ಅವ್ರುಗಳನ್ನೇ ಇಲ್ಲಿಗೆ ಕರೆಸ್ಕೋಬೇಕು, ಹೈಕಮಾಂಡ್ ನಾಯಕರುಗಳೇ ಇಲ್ಲಿಗೆ ಬರಬೇಕು, ಅವಾಗ ಚರ್ಚೆ ಮಾಡೋದು ಸರಿ ಇರುತ್ತೆ. ಈ ರೀತಿ ಬಣ ಆಗಿ ದೆಹಲಿಗೆ ಹೋದ್ರೆ ಯಾರು ಕೂಡ ಅದನ್ನ ಎಂಟರ್ಟೈನ್ ಮಾಡಲ್ಲ ಅನ್ನೋ ಚರ್ಚೆಗಳು ಕೂಡ ನಡೆದಿತ್ತು. ಅದರ ಬೆನ್ನಲ್ಲೇ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಬರ್ತಾ ಇರೋದು. ಆ ನಂತರದಲ್ಲಿ ಆಗುವಂತ ಬೆಳವಣಿಗೆಗಳು ಏನೇನು ಅನ್ನೋದನ್ನ ನೋಡ್ಬೇಕಿದೆ. ಪ್ರತಿನಿಧಿ ಮಹೇಶ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಮಹೇಶ್, ಅದನ್ನೇ ಹೇಳ್ತಾ ಇದ್ವಿ, ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ಮಾಡಿರುವಂತಹ ಸಭೆಯಲ್ಲಿ ನಾವುಗಳು ತಂಡೋಪತಂಡವಾಗಿ ದೆಹಲಿಗೆ ಹೋಗೋದಕ್ಕಿಂತ ಅವ್ರುಗಳನ್ನೇ ಇಲ್ಲಿ ಕರೆಸ್ಕೊಂಡು ಮಾತುಕತೆ ಮಾಡೋದು ಸೂಕ್ತ. ಬಟ್ ಬರ್ತಾರಾ ಇಲ್ವಾ, ಈ ರೀತಿಯಾದಂತಹ ಪ್ರಶ್ನೆಗಳಿತ್ತು. ಅದರ ಬೆನ್ನಲ್ಲೇ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರು ಕಡೆಗೆ ಬರ್ತಾ ಇರೋದು, ಹಾಗೆ 2 ದಿನ ಇರ್ತಾ ಇರೋದು. ಇದಾದ ನಂತರದಲ್ಲಿ ಏನೇನು ಬೆಳವಣಿಗೆಗಳಾಗಬಹುದು, ಜೊತೆಗೆ ಡೆಲ್ಲಿಯಲ್ಲಿ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಮಹೇಶ್? ಚೈತ್ರ, ಖಂಡಿತ ಸಂಜೆ ಸುಮಾರಿಗೆ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾರೆ. ಅದಕ್ಕೂ ಮೊದಲೇನೆ ಏನು ಸಚಿವರಾದಂಥ ಚಲುವರಾಯಸ್ವಾಮಿ, ಶರತ್ ಬಚ್ಚೇಗೌಡರು ಮತ್ತು ರವಿ ಗಣಿಗರ್ ಅವರು ಈಗ ಭೇಟಿಯಾಗಿದ್ದಾರೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ನಾವೀಗ ಏನು ಖರ್ಗೆ ನಿವಾಸ ಬಳಿ ಇರುವಂಥದ್ದು ನೋಡಬಹುದಾದ ದೃಶ್ಯದಲ್ಲಿ ಪ್ರಮುಖವಾಗಿ ನಿನ್ನೆ ತಡರಾತ್ರಿನೇ ಇವರೆಲ್ಲರೂ ಕೂಡ ದೆಹಲಿಗೆ ಬಂದಿರುವಂಥದ್ದು. ಅಂದರೆ ರಾತ್ರಿ 10 ಗಂಟೆ ಸುಮಾರಿಗೆ ಏನು 10 ನಿಮಿಷಗಳ ಕಾಲ ಏನು ಗುಬ್ಬಿ ಶಾಸಕರು ಮತ್ತು ಕುಣಿಗಲ್ ಶಾಸಕರು, ನೆಲಮಂಗಲ ಶಾಸಕರು ಮತ್ತು ಇದ್ರ ಜೊತೆಗೆ ಆನೇಕಲ್ ಶಾಸಕರನ್ನು ಕೂಡ ಇವರು ಏನು ಎಐಸಿಸಿ ಅಧ್ಯಕ್ಷರಾದಂಥ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಕೂಡ ಮಾಡಿದರು. ಸದ್ಯ ಇದರ ಬೆನ್ನಲ್ಲೇ ಇವತ್ತು ಏನು ಕೇಂದ್ರ ಗೃಹ ಸಚಿವರನ್ನ ಭೇಟಿಯಾಗಿ ಒಂದಷ್ಟು ಇಲಾಖೆಗಳ ಸಂಬಂಧಿಸಿದಂತೆ ಒಂದು ಚರ್ಚೆ ಮಾಡೋದಕ್ಕೆ ದೆಹಲಿಗೆ ಬಂದಿದ್ದೀನಿ ಅಂತ ಹೇಳಿಕೆ ನೀಡಿರುವಂಥ ಏನು ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಮತ್ತು ಇದ್ರ ಜೊತೆ ಶರತ್ ಬಚ್ಚೇಗೌಡರು ಈಗ ಒಳಗಡೆ ಏನು ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ. ಪ್ರಮುಖವಾಗಿ ಈಗ ನಾಯಕತ್ವ ಬದಲಾವಣೆ ವಿಚಾರ ಇರ್ಬೋದು, ಸಚಿವ ಸಂಪುಟ ಪುನರ್ರಚನೆ ವಿಸ್ತರಣೆ, ಈ ವಿಚಾರವಾಗಿ ಸಾಕಷ್ಟು ಒಂದು ಗೊಂದಲ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನಾದರೂ ಒಂದು ಈಗ ಡಿ.ಕೆ. ಇವರ ಬಣದಲ್ಲಿ ಗುರುಸ್ಕೊಂಡಂಥ ಶಾಸಕರೆಲ್ಲರೂ ದೆಹಲಿಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಈಗ ಖರ್ಗೆ ಅವ್ರ ಜೊತೆ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಈಗ ಬೆಳಗ್ಗೆ ಹೊರಡಬೇಕಾಯ್ತಂಥ ಖರ್ಗೆ ಅವರು ಸಂಜೆ 3:30 ಸುಮಾರಿಗೆ ಇಲ್ಲಿ ದೆಹಲಿಗೆ ಇಂದ ಹೊರಟು ಸಂಜೆ ಸುಮಾರಿಗೆ ಏನು ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಶಾಸಕರು, ಸಚಿವರು ದೆಹಲಿಗೆ ಬರುವಂಥ ಪ್ರಯತ್ನ ಆದರೂ ಕೂಡ ಇವತ್ತು ನಾಳೆ ಏನು ಬೆಂಗಳೂರಿನಲ್ಲೇ ಒಂದು ಖರ್ಗೆ ಉಳಿಯುವಂಥ ಸಾಧ್ಯತೆ ಇರೋದ್ರಿಂದ ಅಲ್ಲಿ ಕೂಡ ಭೇಟಿ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಇವೆಲ್ಲ ಕೂಡ ಹೈಕಮಾಂಡ್ ನಾಯಕರೇ ಬೆಂಗಳೂರಿಗೆ ಬಂದು ಏನು ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇರೋದ್ರಿಂದ ಈಗ ಒಂದು ಬಣ ಏನು ಅಲ್ಲೇ ಇರುವಂಥ ಸಾಧ್ಯತೆ ಇನ್ನು ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯ ಏನು ಡಿ.ಕೆ. ಶಿವಕುಮಾರ್ ಬಣ ಆಗಿರುವಂಥವರು ಕೂಡ ಈಗ ಶಾಸಕರು ಮತ್ತು ಸಚಿವರು ಒಳಗಡೆ ಏನು ಒಂದು ಖರ್ಗೆ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಏನು ಈಗ 2.5 ವರ್ಷ ಆದಂಥ ಬಳಿಕ ನಾಯಕತ್ವ ವಿಚಾರದಲ್ಲಿ ಅಂದರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿ.ಎಂ ಪಟ್ಟು ಒಲವನ್ನು ಏನಿದೆ, ಈ ಒಂದು ಸ್ಥಾನವನ್ನು ನೀಡ್ತೀರಾ ಇಲ್ವಾ, ಮತ್ತು ಏನು ಹೇಳಿದ್ರೆ ಅದನ್ನ ನಡೆದುಕೊಳ್ಳಿ ಅನ್ನೋದು ಕೂಡ ಮಾತುಗಳು ಕೇಳಿಬಂದಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಿಲುವೇನು ಅನ್ನೋದು ಕೂಡ ಈ ಶಾಸಕರು ಮತ್ತು ಸಚಿವರು ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇರೋದ್ರಿಂದ ಸದ್ಯ ಸಂಜೆ ಬೆಂಗಳೂರಿಗೆ ಖರ್ಗೆ ಅವರು ಬರ್ತಾ ಇದ್ದಾರೆ. ಒಟ್ಟು ಮತ್ತಷ್ಟು ಬೆಳವಣಿಗೆಗಳು ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಚೈತ್ರ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ.